ಕ್ಯಾಲಿಗುಂಟೆ ಗೇಟ್ ಅಂತ ಹೇಗೋಣ. ಕ್ಯಾಲಿಗುಂಟೆ ಗೇಟ್ ಕಾಲು ಕಾಲು ಜೋಪಾನ ಗಾಯ ಮಾಡ್ತಾ ಬೇಡ್ರಿ. ಗಾಯ ಮಾಡ್ಕೊಬಿಟ್ಟು ನಿಧಾನಕ್ಕೆ ನೀವು ಶಿವನ ಭಕ್ತರು ಹೌದು, ರಾಮನ ಭಕ್ತರು ಹೌದು. ದೇವಸ್ಥಾನ ಬಹಳ ಹಿಂದೆನೆ ಆಗ್ಬೇಕಾಗಿತ್ತು. ನಾನು ಯಾವಾಗ್ಲೂ ನಮ್ಮ ಗಂಗಾಧರು ನಾಗರಾಜಣ್ಣ ಬಂದಾಗ ಬೈತಾ ಇದ್ದೆ, ಏನ್ರಿ ಅದ್ ನೋಡಿದ್ರೆ ಬೀಳಂಗೈತೆ, ನಿಮ್ಮ ದೇವಸ್ಥಾನ ಕಾಂಪೌಂಡ್ ನೋಡಿದ್ರೆ ಆಡಂಬರವಾಗಿದೆ ಹೆಂಗೆ ಅಂತ. ವಿರುಬಂಗಳವರೇ ಹಂಗೆ ಸ್ವಲ್ಪ ಏನೋ ಯೋಚನೆ ಮಾಡ್ತಾರೆ, ಇನ್ನೇನೋ ಮಾಡ್ತಿರ್ತಾರೆ. ಆದ್ರೆ ನನಗೆ ಬಹಳ ಖುಷಿ ಆಗಿದ್ದು ಅಂತ ಹೇಳಿದ್ರೆ ಸುಮಾರು 1.5 ಕೋಟಿನ
1.5 ಕೋಟಿನ 1 ಕೋಟಿನ 1 ಕೋಟಿ 1 ಕೋಟಿ ನೋಡಿ ಹಿಂಗೆ ನಮ್ ರಾಮಕೃಷ್ಣ 1 ಕೋಟಿ ಹೇಳೋಣ ಅಂದ್ರೆ ಸುಮ್ಮನೆ ಹಂಗೆಲ್ಲ ಹೇಳ್ಬೇಡ ಅಂತ ಅವ್ನಿಗವನೇ ರೈಸ್ ಆಗ್ಬಿಡ್ತಾರೆ. ಅದೇ ನಾಗರಾಜು ನಮ್ಮ ಗಂಗಾಧರು 1 ಕೋಟಿ ಹೇಳೋಣ ಅಂದ್ರೆ ಇಲ್ಲ 1.5 ಹೇಳ್ರಿ ಚಪ್ಪಾಳೆ ಹೊಡಿರಿ. ಈಗ ಒಂದು ಕುಳ 5,000 ಕುಳಗಳಿದ್ದಾವೆ. 1 ಕುಳಕ್ಕೆ 10,000 ರೂಪಾಯಿ ಏನೋ ಹಾಕಿದ್ದಾರೆ, ಅದೇ 5 ಕೋಟಿ ದಾಟಿಬಿಡುತ್ತೆ. ಅವ್ರು ಕೊಡಂಗಿಲ್ಲ. ಅದರಿಂದ 2.5 ಕೋಟಿ ಹತ್ತತ್ರ ಹಣ ನಮ್ಮ ಹಳೆ ಪೂಜಾರರು ಮತ್ತು ಹೊಸ ಪೂಜಾರರು ಮತ್ತು ನಮ್ಮ ವೀರಬೊಮ್ಮನಹಳ್ಳಿ ಗ್ರಾಮಸ್ಥರು ಇಲ್ಲಿ ಎಲ್ಲ ಕುಲದವರು ಕೂಡ ಇದ್ದಾರೆ. ಅವರು ಎಲ್ಲರೂ ಕೂಡ ದೇವರಿಗೆ ಸಹಕಾರ ಕೊಡ್ತಾರೆ. ನಾವು ಪ್ಲಾನ್ ತಗೊಂಡು ಬಂದಿದ್ರು ನಮ್ಮ ನಾಗರಾಜ್ ಅವರು, ಗಂಗಾಧರು, ನಮ್ಮ ಮುಖಂಡರು, ಇಂಜಿನಿಯರ್ ಒಬ್ರು ಇದ್ದಾರೆ, ನಮ್ಮ ಆಲಿಂಗಪ್ಪ ಅವ್ರ ಮಕ್ಕಳು ಶ್ರೀಧರ್ ಅವರು, ಅವರೆಲ್ಲ ಇದೇನಿದು ವೀರಬೊಮ್ಮನಹಳ್ಳಿ ದೇವಸ್ಥಾನ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಇಡೀ ತಾಲೂಕಿಗೆ ತಿರುಗಿ ನೋಡ್ತದೆ. ಅದರಲ್ಲಿ ಇದೊಂದ್ ರೀತಿ ಕುಬ್ಜವಾಗಿದಾವಲ್ಲ ಇವು ಪಿಲ್ಲರ್ಗಳು, ಇದೆಲ್ಲ ಸರಿ ಹೋಗ್ಲಿಲ್ಲ ಹಾಗೆ ಅಂತ ಹೇಳಿ ನಾನು ನಮ್ಮ ಶಿವರಾಮಣ್ಣವರು ಗಮನಿಸ್ತಾ ಇರ್ತೀನಿ. ಅವರು ಬಹಳ ಕಡಿಮೆ ಖರ್ಚಿನಲ್ಲಿ ಬಹಳ ಸುಂದರವಾದ ದೇವಸ್ಥಾನವನ್ನ ಅವರೇ ಮುಂದಿಟ್ಕೊಂಡು ಪ್ರತಿಯೊಂದನ್ನು ಕೂಡ ತಂದು ಹಾಕಿ ಅವರು ಕೂಲಿಗೆ ಅಷ್ಟೇ ಅವ್ರಿಗೆ ಕೊಟ್ಟು ಬಹಳ ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ. ಅದರಿಂದ ಅವ್ರದ್ದು ಐಡಿಯಾ ತಗೊಳ್ಳಿ. ಇಲ್ಲಿ ಇನ್ನೊಂದು ಯಾವುದು ದೇವಸ್ಥಾನ ಹೇಳಿದಲ್ಲ, ಅರಸೀಕೆರೆ, ತಂಬಡೇಹಳ್ಳಿ, ಇನ್ನೊಂದು ನಮ್ಮ ಹುಣಿಕೆರೆ, ಇವೆಲ್ಲವೂ ಕೂಡ ದೇವಸ್ಥಾನ ಓಡಾಡ್ಕೊಂಡು ಬನ್ನಿ. ಕೂಡ ಬಹಳ ವರ್ಷಗಳ ಈ ಒಂದು ಕನಸು ಇವತ್ತು ನಮ್ಮೆಲ್ಲರೂ ಕೂಡ ಒಂದು ರೀತಿ ನನಸಾಗ ಅಂತ ಒಂದು ಸಮಯ ಇವತ್ತು ಪ್ರಾರಂಭ ಆಗಿದೆ. ಬಹಳ ದಿನಗಳಿಂದಲೂ ಕೂಡ ನಮ್ಮ ಎಲ್ಲ ಸಮುದಾಯದವರಲ್ಲಿ ದೇವಸ್ಥಾನವನ್ನ ಕಟ್ಟಲೇಬೇಕು ಎಂಬ ಬಹಳ ಅಚಲವಾದಂತ ಒಂದು ನಿರ್ಧಾರ ಇತ್ತು. ಈ ಇಂದಿನ ಜಾತ್ರೆಯಲ್ಲೂ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ನಮ್ಮ ಕುಲಬಾಂಧವರೆಲ್ಲರೂ ಕೂಡ ದೇವಸ್ಥಾನವನ್ನು ನೀವು ಕಟ್ತಾ ಇಲ್ಲ, ಸುಮ್ಮನೆ ಇದೇ ತರ ನೀವು ಜಾತ್ರೆ ಮಾಡ್ಕೊಂಡು ಹೋಗ್ತಾ ಇದ್ದೀರ ಅಂತ ಬಹಳಷ್ಟು ನಮ್ಮ ಕುಲಬಾಂಧವರು ಬಹಳಷ್ಟು ಬೇಜಾರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಪರಮ ಪೂಜ್ಯ ಸ್ವಾಮೀಜಿಯವರು ಅವತ್ತೇ ತೀರ್ಮಾನವನ್ನು ತೆಗೆದುಕೊಂಡ್ರು. ನಾನೆಲ್ಲರಿಗೂ ಒಂದು ಕಿವಿ ಮಾತು ಹೇಳಿರು, ಮುಂದಿನ ಜಾತ್ರೆ ಪ್ರಾರಂಭ ಆಗೋದ್ರೊಳಗಾಗಿನ ಕೂಡ ನೀವು ಭೂಮಿ ಪೂಜೆಯನ್ನ ಮಾಡಲಿಲ್ಲ ಅಂದ್ರೆ ನಿಜ ಕೂಡ ಅದು ನಿಮ್ಮ ಮುಂದೆಲ್ಲರಿಗೂ ಕೂಡ ಶ್ರೇಷ್ಠತಕ್ಕಂಥದ್ದಲ್ಲ. ಈಗಲೇ ತಾವೆಲ್ಲರೂ ಕೂಡ ನಿರ್ಧಾರವನ್ನ ಮಾಡಬೇಕು. ಮುಂದಿನ ಏನ್ ಜಾತ್ರೆ ಒಳಗಡೆ ಕೂಡ ಭೂಮಿ ಪೂಜೆಯನ್ನ ಮಾಡಿ ಒಂದು ಬೇಸ್ ತಗಲಿಕ್ಕೆ ತರಂತ ಕೆಲಸ ನೀವು ಮಾಡಲೇಬೇಕು ಅಂತ ಅವರ ಒಂದು ಕಠಿಣವಾದಂತಹ ನಿಲುವಿಗೆ ನಾವೆಲ್ಲರೂ ಕೂಡ ಬದ್ಧರಾಗಿ ಕಳೆದ ಸುಮಾರು 6-7 ತಿಂಗಳಿಂದಲೂ ಕೂಡ ನಿರಂತರವಾಗಿ ನಮ್ಮ ಈ ಗ್ರಾಮದ ಎಲ್ಲ ಮುಖಂಡರುಗಳು, ಅದರಲ್ಲೂ ನಮ್ಮ ಏನು ಬಂಡಿಕಾರ್ ಇರ್ಬೋದು, ಊರಿನ ಮುಖಂಡರಿರ್ಬೋದು, ಎಲ್ಲರೂ ಕೂಡ ಇವತ್ತು ವಿಶೇಷವಾಗಿ ಗಮನ ಹರಿಸಿ ಇವತ್ತು ಈ ಹಂತಕ್ಕೆ ಬಂದಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಇವತ್ತು ಏನು ಈ ಭಕ್ತಾದಿಗಳು ಕುಲಬಾಂಧವರ ಹೆಚ್ಚಿನ ಸಹಕಾರ ಈಗಾಗಲೇ ನಮ್ಗೆ ಈ ಒಂದು ದೇವಸ್ಥಾನಕ್ಕೆ ಬೇಕಾಗಿದೆ. ತಾವೆಲ್ಲರೂ ಕೂಡ ತಮ್ಮ ಶಕ್ತಾನುಸಾರ ಎಷ್ಟು ತಾವು ಈ ದೇವಸ್ಥಾನಕ್ಕೆ ಕೊಡ್ತಕ್ಕಂತ ಕೆಲಸವನ್ನು ತಾವು ಮಾಡೋದ್ರ ಮುಖಾಂತರ ದೇವಸ್ಥಾನ ಅತಿ ಬೇಗ ಇವತ್ತು ಉದ್ಘಾಟನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಯಾಕೆಂದ್ರೆ ಈ ಒಂದು ಸಂಪೂರ್ಣವಾಗ್ತಕ್ಕಂತ ಒಂದು ಕೆಲಸ ನಮ್ಮ ಪರಮ ಪೂಜ್ಯರ ಒಂದು ಅವರ ಒಂದು ಸಾಹಿತ್ಯದಲ್ಲಿ ಇವತ್ತು ನಡೀತಾ ಇದೆ, ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಡೀತಾ ಇರೋದ್ರಿಂದ ಅವರು ನಮ್ಗೆಲ್ಲರಿಗೂ ಕೂಡ ಶ್ರೀರಕ್ಷೆಯಾಗಿ ನಿಂತಿದ್ದಾರೆ. ನಾವು ಇನ್ನು ಬೇಕಾಗಿರ್ತಕ್ಕಂಥದ್ದು ಆ ಒಂದು ಕೆಲಸ ಕಾರ್ಯಗಳಿಗೆ ತಮ್ಮ ತನು ಮನ ಧನವನ್ನ ಹೆಚ್ಚಿನದಾಗಿ ಅರ್ಪಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕು. ಅದು ಶಕ್ತಾನುಸಾರ ತಾವೆಲ್ಲರೂ ಕೂಡ ಕುಲಬಂಧವರು ಕೂಡ ಇದಕ್ಕೆ ತಾವೆಲ್ಲರೂ ಕೂಡ ವಿಶೇಷವಾಗ್ತಕ್ಕಂಥ ಪ್ರೋತ್ಸಾಹವನ್ನು ಕೊಡ್ತೀರಾ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ತಾವೆಲ್ಲರಿಗೂ ಹೇಳಿ ನಮಸ್ಕಾರ. ಎಲ್ಲ ನನ್ನ ಅಣ್ಣ ತಮ್ಮಂದಿರುಗಳಿಗೆಲ್ಲ ಶುಭ ಕೋರ್ತಾ, ಒಂದು ಶುಭ ಗಳಿಗೆಯಲ್ಲಿ ಶುಭ ಮುಹೂರ್ತದಲ್ಲಿ ಪರಮ ಪೂಜ್ಯರ ಸಮ್ಮುಖದಲ್ಲಿ ನಾವೆಲ್ಲರೂ ಇವತ್ತು ಒಂದು ಐತಿಹಾಸಿಕ ಒಂದು ದಿನವನ್ನ ಕಾಣ್ತಾ ಇದ್ದೀವಿ. ಯಾಕೆ ಅಂದ್ರೆ ಈ ತಲೆಮಾರು ಯಾರು ಇರ್ಲಿಲ್ವೇನೋ ಅಂತ ಕಾಲದಲ್ಲಿ ನಿಮ್ಮ ಹಿರಿಯರೆಲ್ಲ ಸೇರಿ ಒಂದು ಬುನಾದಿಯನ್ನ ಹಾಕಿದ್ರು. ಅವತ್ತು ಹಾಕೊಂಡ ಬುನಾದಿ ಇವತ್ತು ಮತ್ತೆ ವಿಜೃಂಭಣೆಯಿಂದ ಆಗುವಂತ
ಮಟ್ಟಕ್ಕೆ ಬುನಾದಿಗೆ ನಾವೆಲ್ಲರೂ ಸಾಕ್ಷಿ ಆಗ್ತಾ ಇದೀವಿ. ಮುಂದಿನ ತಲೆಮಾರಲ್ಲಿ ಯಾವ ಜೀವಗಳು ಇರ್ತದೋ ಹೋಗ್ತದೋ, ಆದ್ರೆ ನಾವು ಮಾಡಿದಂತ ಒಳ್ಳೆ ಕೆಲಸ ಕಾರ್ಯ ಇಲ್ಲಿರುತ್ತೆ, ಅದಂತೂ ಶಾಶ್ವತವಾಗಿರುತ್ತೆ. ನಾವು ಮಾತಾಡೋದನ್ನ ಕಡಿಮೆ ಮಾಡಿ ಕೈ ಸ್ವಲ್ಪ ಜಾಸ್ತಿ ಮುಂದಕ್ಕೆ ತರಬೇಕು, ಅಂದ್ರೆ ಧನ ಸಹಾಯ ಮಾಡಬೇಕು. ಅದರಿಂದ ಮಾತ್ರ ಸಾಧ್ಯ. ಯಾಕೆ ಅಂತ ಹೇಳಿದ್ರೆ ಇವತ್ತು ಸುಮಾರು 5 ಕೋಟಿ ವೆಚ್ಚದಲ್ಲಿ ಕಾರ್ಯ ನಡೀತಾ ಇದೆ. ಸುಮ್ಮನೆ ನಾವು 5,000, 10,000, 1,000, 2,000 ಅಥವಾ ಕುಲ ಬಾಂಧವರು 10,000 ಕೊಟ್ರೆ ಸಾಲದು. ಅವ್ರ ಕಡೆಯಿಂದ ಎಷ್ಟೆಷ್ಟಾಗುತ್ತೆ ಸಹಾಯ ಮಾಡಬೇಕು. ಇಲ್ಲಿ ಯಾರು ಬಂಡ್ಕಾರರಾಗ್ಲಿ, ಪೂಜಾರರಾಗ್ಲಿ, ಇಲ್ಲಿ ಊರಿನ ಹಿರಿಕಲಾಗ್ಲಿ ಯಾರ್ದು ಸೊತ್ತಲ್ಲ ಇದು. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಇದೆಲ್ಲರ ಸೊತ್ತು. ಇದು ನನ್ನ ಒಂದು ಕೆಲಸ ಅಂತ ಹೇಳಿ ಪ್ರತಿಯೊಬ್ರು ಭುಜ ಕೊಟ್ಟು ಒಂದು ಇಟಿಕೆ ಒತ್ತಿ ಮಾಡಿದ್ರು ಸಂತೋಷನೇ, ಅದ್ರಲ್ಲಿ ಏನೂ ಇಲ್ಲ. ಇಲ್ಲಿ ಯಾರು ಅವನ್ ದೊಡ್ಡವನು ಇವನ್ ದೊಡ್ಡವನು ಅಂತ ಯಾರು ಏನು ಅನ್ಯತಾ ಭಾವನೆ ಬೇಡ. ನನ್ನ ಕೆಲಸ ಇದು, ನನ್ನ ತಾತ ನನ್ನ ಮುತ್ತಜ್ಜ ಹಾಕೊಟ್ಟಂತ ಕೆಲಸ ಅಂತ ಹೇಳ್ತಾ ಮಾಡಿದ್ರೆ ಸಾಗುತ್ತೆ. ಇಲ್ಲ ಅಂದ್ರೆ ಕೆಲಸ ತುಂಬಾ ನಿಧಾನಗತಿಯಲ್ಲಿ ಸಾಗುತ್ತೆ. ಯಾಕೆಂದ್ರೆ ನಮ್ಮ ದೊಡ್ಡ ಬಾಣಿಗೆರೆಯಲ್ಲೂ ದೊಡ್ಡ ಮಟ್ಟದಲ್ಲೇ ಯೋಚನೆ ಮಾಡಿದ್ರು. ಸ್ವಲ್ಪ ಫಾಸ್ಟ್ ಆಗಿ ಮಾಡಕ್ ಹೋದ್ರು ಕೂಡ ಸ್ವಲ್ಪ ಆಮೆಗತಿಯಲ್ಲಿ ಸಾಕ್ತಿ ಇನ್ನೇನ್ ಹತ್ತತ್ರ ಬಂದಿದೆ. ಅದೇ ರೀತಿ ಎಲ್ಲಾ ಕಾರ್ಯಗಳು ಆಗ್ಬೇಕಾದ್ರೆ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಧನ ಸಹಾಯ ಹೆಚ್ಚಿಗೆ ಮಾಡೋಣ ಅಂತ. ಆ ಕೆಲಸಕ್ಕೆ ಹೋದ್ರೆ ಬಹಳ ನಾವು ಒಂದು ರೇಟ್ ಮಾತಾಡ್ತೀವಿ, ಸಮಾಧಾನವಾಗನೆ ಬೆನ್ನಿಗೆ ಕೂದಲು ಅಂತ ಘಾಟೆ ಬರಲ್ಲ. ಆ ಮಟ್ಟಕ್ಕೆ ಕೆಲಸ ಮಾಡೋಂಥ ಹುಡುಗಿ ನೋಡಿ, ಇವತ್ತೇನು ಕೆಲಸ ಇರೋದು ಬಂದೈತೆ, 2 ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಪರಮ ಪೂಜ್ಯ ಶ್ರೀ 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 ನಂಜಾವರ ಸ್ವಾಮೀಜಿ ಅವರಿಗೆ ಎಲ್ಲರಿಗೂ ನಮಸ್ಕಾರ. ನಾವು ಈಗ ನಿಮ್ಮೆಲ್ಲರಿಗೂ ಗೊತ್ತಿರೋಂತೆ ಶಿವನಗೆರೆ ಒನೇಶ್ವರ ಸ್ವಾಮಿ ದೇವಸ್ಥಾನ ಮಾಡ್ತಾ ಇದೀವಿ. ಆರ್ಕಿಟೆಕ್ಚರ್ ಕಂಪ್ಲೀಟ್ ಪ್ಲಾನಿಂಗ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನೇನು ದೇವಸ್ಥಾನದ ಕಾಲಮ್ಸ್ ಎಲ್ಲ ಆಗಿದೆ. ಇನ್ನೇನು ಸೀಲಿಂಗ್ ಮಾತ್ರ ಮಾಡ್ಕೊಳ್ಳೋದು ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸಗಳಿದೆ. ಇನ್ನು ಸ್ವಲ್ಪ ತಿಂಗಳಲ್ಲೇ ಅದು ಕಂಪ್ಲೀಟ್ ಆಗುತ್ತೆ. ಮೊನ್ನೆ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಇದು ಶ್ರೀಬೊಮ್ಮನಹಳ್ಳಿ ಸ್ವಾಮೀಜಿ ದೇವಸ್ಥಾನದ್ದು ಕೂಡ ಮಾಡ್ಕೋಬೇಕು ಅಂತ ಬಂದು ಕೇಳಿದಾಗ ಮೇನ್ ಸ್ವಾಮೀಜಿ ಅವರು ಇಲ್ಲ ನೀವು ಇಲ್ಲೇ ಹೋಗಿ, ಆಕ್ಚುಲಿ ಪ್ಲಾನಿಂಗ್ ಒಂದು ಮುಂಚೆ ಮೈಸೂರಲ್ಲೆಲ್ಲ ಒಂದ್ ಕಡೆ ಮಾಡಿಸಿದ್ರು. ಸ್ವಾಮೀಜಿ ಅವರು ಇಲ್ಲ ನೀವು ಇಷ್ಟೇ ಖರ್ಚು ಮಾಡ್ತಿದ್ದೀರಾ, ನೀವು ಹೋಗಿ ನೀಟಾಗಿ ಪ್ಲಾನಿಂಗ್ ಮಾಡಿಸಿ ಅಂತ ಹೇಳಿದ್ರು. ಅದು ಆಕ್ಚುಲಿ ಪ್ಲಾನಿಂಗ್ ಅಲ್ಲಿ ಹೊಯ್ಸಳ ಮತ್ತೆ ದ್ರಾವಿಡಿಯನ್ಸ್ 2 ಮಿಕ್ಸ್ ಆಗಿತ್ತು. ಮೊನ್ನೆ ಒಂದು ದಿನ ಪೂರ್ತಿ ಎಲ್ಲ ಕುತ್ಕೊಂಡು ಶಿಲ್ಪಿ ರಮೇಶ್ ಅಣ್ಣ ಅವ್ರ ಜೊತೆ ಎಲ್ಲ ಕುತ್ಕೊಂಡು ಪೂರ್ತಿ ಏನೇನು ಡೀಟೇಲ್ಸ್ ಕಾರ್ವಿಂಗ್ಸ್ ಏನೇನು ಬರಬೇಕು ಎಲ್ಲ ಪೂರ್ತಿ ಒಪ್ಪಿಸಿದೀವಿ ಅವರಿಗೆ. ಏನಿದೆ ದೇವಸ್ಥಾನ ಚೆನ್ನಾಗಾಗಿ ಕಾರ್ವಿಂಗ್ಸ್ ಎಲ್ಲ ಏನಿದೆ ಇನ್ನೂ ಡೀಟೇಲ್ ಆಗಿ ಚೆನ್ನಾಗಿ ಬರಲಿ. ನಾವು ಏನಾಗುತ್ತೆ ಇನ್ ಬಿಟ್ವೀನ್ ಎಲ್ಲ ವಿಸಿಟ್ ಮಾಡಿಬಿಟ್ಟು ದೇವಸ್ಥಾನ ಚೆನ್ನಾಗಾಗಲಿ ಅಂತ ಕೇಳ್ತಾರೆ. ಬಂದಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿರ ತಂದೆ ತಾಯಿ ಅಂದ್ರೆ ಇವತ್ತೊಂದು ದಿವಸ ವೀರಬೊಮ್ಮನಹಳ್ಳಿ ಗ್ರಾಮದಲ್ಲಿ ಜಾತ್ರೆಯ ವಾತಾವರಣ, ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಉತ್ಸಾಹ ಹುರುಪು. ಕಾರಣ 100 ವರ್ಷಗಳಿಂದ ಇಲ್ಲಿ ಒಂದು ದೇವಸ್ಥಾನ ಆಗ್ಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಉತ್ಸಾಹ ತುಂಬಿ ತುಳುತ್ತಿತ್ತು. ಕಾಲ ಕೂಡಿ ಬಂದಿರಲಿಲ್ಲ. ಆ ಭಗವಂತನ ಆಶೀರ್ವಾದ ಮತ್ತು ಸ್ವಾಮೀಜಿಯವರ ಆಶೀರ್ವಾದದ ಫಲದಿಂದ ಇವತ್ತು ಶಂಕುಸ್ಥಾಪನೆ ಆಗಿದೆ. ಇವತ್ತೇನು ಉತ್ಸಾಹ ಭರಿತವಾಗಿ ನಾವೆಲ್ಲರೂ ನಿಂತಿದ್ದೀವಿ, ನಾವೆಲ್ಲರೂ ಕೂತಿದ್ದೀವಿ. ಪ್ರತಿಯೊಬ್ಬರಲ್ಲೂ ದೇವಸ್ಥಾನದ ಉದ್ಘಾಟನೆಯಾಗಿ ವೀರಬ್ರಹ್ಮಣ್ಯ ಸ್ವಾಮಿಯನ್ನ ಆ ಶಿಲ್ಪಿಗಳ ಮೂಲಕ ಕೆತ್ತಿರ್ತಕ್ಕಂಥ ಶಿಲಾ ಉದ್ಘಾಟನೆ ಮಾಡಿ ನಾವೆಲ್ಲರೂ ನಮಸ್ಕಾರ ಹಾಕಿ ಅವತ್ತು ನಮ್ಮ ಸಾರ್ಥಕತೆ ಆಗ್ಬೇಕು. ಅಲ್ಲಿ ತನಕ ಪ್ರತಿಯೊಬ್ಬರು ನಮ್ಮಲ್ಲಿ ಏನಾಗುತ್ತೆ, ನನ್ನ ಹತ್ರ ಎಷ್ಟಿದೆ, ಇನ್ನೊಬ್ಬರ ಹತ್ರ ಎಷ್ಟಿದೆ, ಎಲ್ಲಿ ಕೊಡ್ತಾರೆ ಅಂತ ಕೇಳಿ ಉತ್ಸಾಹ ಭರಿತವಾಗಿ ನಮ್ಮ ಮನೆ ಕಾರ್ಯಕ್ರಮ ಅಂತ ತಿಳ್ಕೊಂಡು ಈ ದೇವಸ್ಥಾನದ ಕಟ್ಟಡ ಆಗ ತನಕ ಪ್ರತಿಯೊಬ್ಬರು ಒಂದಿದೊಂದು ಕೆಲಸದ ಅವಿಭಾಜ್ಯ ಅಂಗ, ಇದು ಒಂದು ಕೆಲಸ ಅಂತ ತಿಳ್ಕೊಂಡು ಪ್ರತಿಯೊಬ್ಬರು ಸಹಕರಿಸಬೇಕು ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ.